ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಜನವರಿ 1ರಿಂದ 6ನೇ ತಾರೀಕಿನವರೆಗೂ ಕೂಡ 3 ದೊಡ್ಡ ವಿಷಯಗಳು, ಸಿಹಿ ಸುದ್ದಿಗಳು ಸಿಗಲು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನು ಪಡೆದುಕೊಳ್ತೀರಾ. ಈ ಸಮಯ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ಇವರ ಮನೆಯಲ್ಲಿ ನಡೆಯುವಂತಹ ರಹಸ್ಯವಾದ ಒಂದು ವಿಚಾರವನ್ನು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಪಡ್ತಾರೆ. ಹಾಗಾದರೆ ವೃಶ್ಚಿಕ ರಾಶಿಯವರ ಜೀವನ ಯಾವ ರೀತಿ ಇರುತ್ತೆ, ಯಾವೆಲ್ಲ ರೀತಿಯ ಶುಭ ಫಲಗಳು ಇವರ ಜೀವನದಲ್ಲಿ ಸಿಗುತ್ತದೆ, ನಿಮ್ಮ ಜೀವನದಲ್ಲಿ ವಿಶೇಷವಾದ ದಿನಗಳಾಗಿರುವಂತಹ ಈ ಒಂದು ಸಮಯ ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ರೀತಿಯ ಕೆಲಸವನ್ನು ಮಾಡ್ತೀರಾ. ಏಕೆಂದರೆ ನೀವು ಈ ಮಾತುಗಳನ್ನು ಕೇಳುತ್ತಿರುವಂತಹ ವೃಶ್ಚಿಕ ರಾಶಿಯವರಾಗಿದ್ದರೆ ಇಲ್ಲಿಯವರೆಗೆ ನಿಮ್ಮ ಜೀವನ ಹೇಗಿತ್ತು ಎಂದು ನೆನಪಿಸಿಕೊಂಡರೆ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಖಂಡಿತವಾಗಿ ಹರಿಯುತ್ತದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ನೋವುಗಳು ಮತ್ತು ದುಃಖಗಳು, ಯಾರಿಗೂ ಅರ್ಥವಾಗದಂತಹ ನೋವುಗಳು, ಆದರೆ ಒಂಟಿತನ ನಿಮ್ಮ ಹೃದಯವನ್ನು ಭಾರವಾಗಿಸಿದೆ. ಆದರೆ ಹಿಂದಿನಿಂದ ಈ ಒಂದು ತೂಕವನ್ನು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಎಂದು ನಾನು ಹೇಳಬಲ್ಲೆ. ಅದಲ್ಲದೆ ಜನವರಿ 1ರ ನಂತರ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತದೆ, ಅವರಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವು ಯಾವ ರೀತಿಯಾಗಿ ಒಂದು ಸಿಹಿ ಸುದ್ದಿಯನ್ನು ತಂದುಕೊಡುತ್ತೆ, ಯಾವ ರೀತಿ ಕಷ್ಟಗಳು ಕಣ್ಮರಿಯಾಗುತ್ತೆ. ಏಕೆಂದರೆ ಜನವರಿ 1ರ ನಂತರ ನೀವು ದೊಡ್ಡ ಸುದ್ದಿಗಳನ್ನು ಬರಮಾಡಿಕೊಳ್ತೀರಾ. ಅದೃಷ್ಟದ ಸಮಯ ಪ್ರಾರಂಭವಾಗುತ್ತೆ. ಈ ಸಮಯ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಾ. ಈ ಒಂದು ಹೊಸ ವರ್ಷ ನಿಮ್ಮ ಜೀವನವು ಹೊಸ ತಿರುವನ್ನು ಪಡೆಯಲಿದೆ. ನೀವು ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಕಣ್ಣುಗಳನ್ನು ನೀವು ನಂಬೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೊಂದು ಸಂತೋಷವನ್ನು ಅನುಭವಿಸ್ತೀರಿ ಎಂದು ನಿಮಗೂ ಕೂಡ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅಷ್ಟೊಂದು ಸಂತೋಷ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಹೌದು, ವೃಶ್ಚಿಕ ರಾಶಿಯವರೇ, ನೀವು ಎಂದಿಗೂ ಕೂಡ ಊಹಿಸಿರದಷ್ಟು ಅದೃಷ್ಟವನ್ನು ಬರಮಾಡ್ಕೊಳ್ಳೋದ್ರಿಂದ ಆದ್ದರಿಂದ ನೀವು ಅದನ್ನು ನಂಬಲು ಸಾಧ್ಯವಿಲ್ಲ. ಆದರೆ ಅದು ನಿಜವಾಗಿ ನಿಮಗೆ ಆಗುತ್ತದೆ. ನಿಮಗೆ ಯಾವ ಬದಲಾವಣೆಗಳು ಸಂಭವಿಸುತ್ತದೆ ಎಂಬ ಕಂಡು ಹಿಡಿದುಕೊಳ್ಳೋಣ. ಇದಲ್ಲದೆ ವೃಶ್ಚಿಕ ರಾಶಿಯವರು ತುಂಬ ಅದೃಷ್ಟವಂತರಾಗಿರ್ತಾರೆ. ಏಕೆಂದರೆ ಜನವರಿ ತಿಂಗಳಲ್ಲಿ ಅವರ ಮೇಲೆ ದೈವಿಕ ಅನುಗ್ರಹ ಹೆಚ್ಚು. ಅದು ಇಲ್ಲಿಯವರೆಗೆ ನಿಮ್ಮೊಂದಿಗಿರುತ್ತದೋ ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ಆ ದೈವಿಕ ಶಕ್ತಿಯು ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸುತ್ತದೆ. ಅದು ನಿಮ್ಮನ್ನು ಕಣ್ಣುಗಳು ಮತ್ತು ಜನರ ಗದ್ದಲದಿಂದಲೂ ರಕ್ಷಿಸುತ್ತದೆ. ಆ ದೇವರು ಯಾರೆಂದು ನಿಮಗೆ ತಿಳಿದರೆ ಖಂಡಿತವಾಗಿ ಕೂಡ ನೀವು ಆಶ್ಚರ್ಯಚಕಿತರಾಗ್ತೀರಾ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆಗ ಸಂಪೂರ್ಣವಾದ ವಿಷಯವನ್ನು ನಿಮಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಸಮಯ ನೀವು ನಂಬುವಂತಹ ದೈವ ನಿಮ್ಮ ಕೈ ಹಿಡಿಯುವಂತಹ ಸಮಯವಾಗಿದೆ. ಈ ಸಮಯ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ದೂರವಾಗಿ ನೆಮ್ಮದಿ ಹಾಗೂ ಸುಖ ಶಾಂತಿಯನ್ನು ಬರಮಾಡಿಕೊಳ್ಳುವ ಸಮಯ. ಅಷ್ಟೇ ಅಲ್ಲದೆ ನೀವು ಇಷ್ಟಪಡುವಂತಹ ಯಾವುದೇ ಒಂದು ದೈವಿಕವಾದ ಮಾರ್ಗದರ್ಶನ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ನಿಮಗೆ ಶಕ್ತಿಯನ್ನು ತುಂಬುತ್ತದೆ. ರಕ್ಷಣಾತ್ಮಕ ಗುರಾಣಿಯಂತೆ ನಿಮ್ಮನ್ನು ರಕ್ಷಿಸುತ್ತದೆ. ಓಂ ಸುಬ್ರಹ್ಮಣ್ಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಾ. ನಿಮ್ಮ ಸಾಮಾಜಿಕ ಗೌರವ ಹೆಚ್ಚಾಗುತ್ತೆ. ಲಕ್ಷ್ಮಿ ಸಂತೋಷ ಪಡುತ್ತಾಳೆ. ನೀವು ಅಪಾರವಾದ ಸಂಪತ್ತನ್ನು ಪಡೆಯುತ್ತೀರಾ. ವೃಶ್ಚಿಕ ರಾಶಿಯವರ ಜೀವನ ಅಷ್ಟು ಸುಲಭವಲ್ಲ. ಅವರು ಹೊರಗೆ ಬಲಶಾಲಿಯಾಗಿ ಕಾಣುತ್ತಾರೆ, ಆದರೆ ಒಳಗೆ ಬಹಳ ಸೂಕ್ಷ್ಮವಾದ ಹೃದಯವನ್ನು ಹೊಂದಿರುತ್ತಾರೆ. ಅವರು ಸಣ್ಣದೊಂದು ಮಾತಿನಿಂದಲೂ ಕೂಡ ನೋಯುವಂಥವರು. ಅವರು ಸಣ್ಣ ಸಣ್ಣ ಅನ್ಯಾಯಕ್ಕೂ ತಮ್ಮ ಹೃದಯವನ್ನು ಮುರಿಯುವಂತಹ ಸ್ವಭಾವವನ್ನು ಹೊಂದಿದ್ದಾರೆ. ಆದರೆ ಅವರು ಆ ನೋವನ್ನು ಹೊರಗೆ ತೋರಿಸೋದಿಲ್ಲ, ಆದರೆ ಒಳಗೆ ನಗುತ್ತಾ ಅಳುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬಾರಿ ದೇವರನ್ನು ಕೇಳಿದ್ದೀರಾ, ನಾನು ಇನ್ನು ಎಷ್ಟು ಸಹಿಸಿಕೊಳ್ಳಬೇಕು, ಏಕೆ ಈ ಕಷ್ಟ? ಆದರೂ ನೀವು ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡು ಮುಂದೆ ಸಾಗುತ್ತಿದ್ದೀರಾ. ನೀವು ಮಾಡಿದ ಒಳ್ಳೆಯದರಲ್ಲಿ ನೀವಿಟ್ಟಿರುವಂತಹ ನಂಬಿಕೆ ಸರಿಯಾದಂತಹ ಫಲಿತಾಂಶಗಳನ್ನು ನೀಡಿಲ್ಲ ಎಂಬ ಭಾವನೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದೆ. ಯಾರನ್ನ ನಂಬಬೇಕು ಮತ್ತು ಯಾರನ್ನ ಬಿಡಬೇಕು ಎಂದು ತಿಳಿಯದಂತಹ ಸಂದರ್ಭದಲ್ಲಿ ನೀವು ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಾ. ಕೆಲವು ನಿರ್ಧಾರಗಳು ನಿಮಗೆ ಗಾಯಗಳನ್ನು ನೀಡಿದೆ. ಕೆಲವು ನಿರ್ಧಾರಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಆದರೂ ನೀವು ಹಿಂದೆ ಸರಿದಿಲ್ಲ. ನೀವು ಬಿದ್ದಾಗಲೆಲ್ಲ ನೀವು ಬಲಶಾಲಿಯಾಗಿ ಎದ್ದಿದ್ದೀರಾ. ಅದು ವೃಶ್ಚಿಕ ರಾಶಿಯವರ ಶಕ್ತಿ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಗೋಚರಿಸಿದಂತಹ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ನಡೆಯುತ್ತಿದೆ. ನೀವು ಅರಿತುಕೊಂಡರೂ ಕೂಡ ಅಥವಾ ಅರಿಯದಿದ್ದರೂ ಕೂಡ ನೀವು ಅದನ್ನು ತಿಳಿದೋ ತಿಳಿಯದೆ ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸಿದೆ. ನೀವು ನಿಮ್ಮ ಸಿಟ್ಟಿನಲ್ಲಿ ಕೂಡ ಎಲ್ಲೋ ಒಂದು ಸಮಯ ನೀವು ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡಾಗಲೂ ಕೂಡ ಸ್ವಲ್ಪ ಭರವಸೆ ಇದ್ದೇ ಇರುತ್ತದೆ. ಬೆಳಕು ಕಾಣಿಸಿಕೊಂಡು ಅವರು ಮತ್ತೆ ಎದ್ದು ನಿಂತಿದ್ದು ಕಾಕತಾಳೀಯವಲ್ಲ, ಅದು ದೈವಿಕ ಕೃಪೆ ನಿಮ್ಮ ಮೇಲೆ ವಿಶೇಷವಾಗಿರುತ್ತದೆ. ಅದಕ್ಕಾಗಿಯೇ ಇಲ್ಲಿಯವರೆಗೆ ನೀವು ಪೂರ್ಣವಾಗಿ ಬಿದ್ದಿಲ್ಲ. ನೀವು ತುಂಬ ಪ್ರಾಮಾಣಿಕರು. ನೀವು ಬದುಕುಳಿದಿದ್ದೀರಾ. ಯಾರಿಗೂ ಕೂಡ ಹಾನಿ ಮಾಡುವ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬಂದಿಲ್ಲ. ನೀವು ಬೇರೆಯವರಿಗೆ
ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕೆಂದು ಬಯಸುತ್ತಿದ್ದೀರಿ. ಅದು ನಿಮಗೆ ಹಾನಿ ಉಂಟಾದರೂ ಕೂಡ ಸಹ ಬೇರೆಯವರಿಗೆ ಒಳ್ಳೆಯತನವನ್ನು ಕೆಲವೊಮ್ಮೆ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಿದ್ದಾರೆ. ಕೆಲವರು ನಿಮ್ಮ ಒಳ್ಳೆಯತನವನ್ನು ನಿಮಗೆ ನೋವುಂಟು ಮಾಡುವಂಥ ಅವಕಾಶವಾಗಿ ತೆಗೆದುಕೊಂಡಿರ್ತಾರೆ. ನೀವು ಅದನ್ನು ಬಳಸಿಕೊಂಡಿದ್ದೀರಿ. ಆ ನೋವು ನಿಮಗೆ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ಆದರೆ ದೇವರು ಆ ಕಣ್ಣೀರನ್ನೆಲ್ಲ ನೋಡಿದನು. ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ವಿಚಿತ್ರ ಅನುಭವವಾಗುತ್ತದೆ. ದೊಡ್ಡ ದುಃಖಗಳು ಮತ್ತು ದೊಡ್ಡ ಜವಾಬ್ದಾರಿಗಳು ಚಿಕ್ಕ ವಯಸ್ಸಿನಿಂದಲೇ ಬರುತ್ತವೆ. ವಯಸ್ಸು ಮತ್ತು ಜವಾಬ್ದಾರಿಗಳನ್ನು ಮೀರಿದ ಆಲೋಚನೆಗಳ ಹೊರೆಯೊಂದಿಗೆ ಪ್ರೌಢತ್ವವು ಚಿಕ್ಕ ವಯಸ್ಸಿನಿಂದಲೇ ಬರುತ್ತದೆ. ಇದೆಲ್ಲವೂ ಕೂಡ ನೀವು ಆಟವಾಡಬೇಕಾದ ವಯಸ್ಸಿನಲ್ಲಿ ಯೋಚಿಸಬೇಕಾಯಿತು. ನೀವು ನಗಬೇಕಾದರೂ ನಿಮ್ಮ ನೋವನ್ನು ಮರೆ ಮಾಡಬೇಕಾಯಿತು. ಆದರೂ ನೀವು ಎಂದಿಗೂ ವಿಧಿಯನ್ನು ದೂಷಿಸಿಲ್ಲ. ನೀವು ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡು ಹೋರಾಡಿದ್ದೀರಾ. ನನ್ನ ಜೀವನ ನಾನು ಇಷ್ಟೊಂದು ಕಷ್ಟಪಡುತ್ತಿದ್ದರೂ ನನಗೆ ಏಕೆ ಶಾಂತಿ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ಹಲವಾರು ಬಾರಿ ಬಂದಿದೆ. ಅದಲ್ಲದೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರೀತಿಸಿದವರಿಗಾಗಿ, ನಿಮ್ಮ ಸಂಬಂಧಗಳಿಗಾಗಿ ನೀವು ಸಾಕಷ್ಟು ಮಾಡಿದ ತ್ಯಾಗಗಳು ಅಪಾರವಾಗಿದೆ. ನೀವು ನಿಮ್ಮ ಸ್ವಂತ ಸೌಕರ್ಯವನ್ನು ಬದಿಗಿಟ್ಟು ಬೇರೆಯವರ ಸಂತೋಷವನ್ನು ಮೊದಲು ಇಡುತ್ತಿದ್ದೀರಿ. ಆದರೆ ಈಗ ಅದೇ ಕುಟುಂಬದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಮೌಖಿಕವಾದ ನಿಂದನೆಗಳು ನಿಮ್ಮ ಹೃದಯವನ್ನು ತುಂಬ ನೋಯಿಸಿದೆ. ನೀವು ಏನೇ ಮಾಡಿದರೂ ನಿಮ್ಮನ್ನು ಗುರುತಿಸೋದಿಲ್ಲ ಎಂದು ನೀವು ದುಃಖಿತರಾಗಿದ್ದೀರಾ. ನಾನು ಮಾಡಿದ ಎಲ್ಲವನ್ನ ಕೂಡ ಯಾರೂ ನೋಡುವುದಿಲ್ಲವೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಹಲವು ಬಾರಿ ಮೂಡಿದೆ. ನಿಮ್ಮ ಪ್ರೀತಿ ತುಂಬ ನಿಜ. ನೀವು ಪ್ರೀತಿಸಿದರೆ ನೀವು ಸಂಪೂರ್ಣವಾಗಿ ಭಕ್ತಿಯಿಂದ ಇರ್ತೀರಾ. ಸುಳ್ಳು ಮತ್ತು ವಂಚನೆ ಪ್ರೀತಿಸುವಂಥ ವ್ಯಕ್ತಿಗಳಲ್ಲ. ಆದರೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಲ್ಲಿ ಸ್ವಲ್ಪ ಹಿಂಜರಿಕೆ ಇರುತ್ತದೆ. ನೀವು ಅದನ್ನು ಮಾತಿನಲ್ಲ ಕ್ರಿಯೆಯಲ್ಲಿ ತೋರಿಸ್ತೀರಾ. ಆದ್ದರಿಂದ ಕೆಲವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವರು ನಿಮ್ಮ ಮೌನವನ್ನು ನಿರ್ಲಕ್ಷ್ಯವೆಂದು ಪರಿಗಣಿಸಿದರು. ಅದು ನಿಮಗೆ ತುಂಬ ನೋಯಿಸಿತು ಮತ್ತು ಈಗಲೂ ಕೂಡ ನೀವು ಕಷ್ಟದಲ್ಲಿದ್ದೀರಾ, ಕಣ್ಣೀರನ್ನು ಸುರಿಸುತ್ತಿದ್ದೀರಾ. ನಿಮ್ಮ ಸ್ನೇಹದಲ್ಲಿ ತುಂಬ ಆಯ್ಕೆ ಮಾಡಿಕೊಳ್ಳುವವರು ನೀವು ಎಲ್ಲರನ್ನ ಹತ್ತಿರ ಬರಲು ಬಿಡೋದಿಲ್ಲ. ನೀವು ಅವರನ್ನು ಸ್ನೇಹಿತರೆಂದು ಸ್ವೀಕರಿಸಿದ ನಂತರ ನೀವು ಅವರನ್ನು ನಿಮ್ಮ ಜೀವನದಂದು ಪರಿಗಣಿಸುತ್ತೀರಾ. ಆದರೆ ಅದೇ ಸ್ನೇಹವು ದ್ರೋಹವಾಗಿ ಬದಲಾದಾಗ ನೀವು ಪೂರ್ಣವಾಗಿ ಮೌನವಾಗ್ತೀರಾ. ನೀವು ಜಗಳವಾಡೋದಿಲ್ಲ, ವಾದಿಸೋದಿಲ್ಲ. ನೀವು ನಿಧಾನವಾಗಿ ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತೀರಿ. ಆ ನಿರ್ಧಾರವು ನೀವು ಒಳಗೆ ತೆಗೆದುಕೊಳ್ಳಲು ತುಂಬ ನೋವನ್ನು ಅನುಭವಿಸುವಂತೆ ಮಾಡ್ತಾ ಇತ್ತು. ಹಣವು ನಿಮಗೆ ಅಷ್ಟು ಮುಖ್ಯವಲ್ಲ. ನೀವು ಅಗತ್ಯವನ್ನು ಮಾತ್ರ ಗೌರವಿಸುತ್ತೀರಾ. ಸಂಬಂಧಗಳು, ನಂಬಿಕೆ, ಗೌರವಗಳು ನಿಮ್ಮ ರಿಯಲ್ ಸಂಪತ್ತು. ಆದರೆ ಹಣದ ವಿಚಾರದಲ್ಲೂ ನೀವು ಅನೇಕ ಏರುಪೇರುಗಳನ್ನು ಕಂಡಿದ್ದೀರಾ. ನೀವು ಗಳಿಸಿದ ಹಣವು ಬಳಕೆ ಆಗದ ಸಂದರ್ಭಗಳಲ್ಲಿ ನೀವು ಅದನ್ನು ಯಾರಿಗಾದರೂ ಖರ್ಚು ಮಾಡಿ ಬರಿಗೈಯಲ್ಲಿ ಕೊನೆಗೊಂಡ ಸಂದರ್ಭಗಳಿದೆ. ಆದರೂ ಕೂಡ ನೀವು ವಿಷಾದಿಸೋದಿಲ್ಲ. ನಿಮ್ಮ ಜೀವನದಲ್ಲಿ ರಿಪೀಟ್ ಆಗುವಂತಹ ಸಮಸ್ಯೆಗಳು ನಿಮ್ಮನ್ನು ಒಳಗೆ ಶಕ್ತಿಶಾಲಿ ಮಾಡಿದೆ. ಪ್ರತಿ ಪೆಟ್ಟಿನಿಂದ ನೀವು ಬಹಳಷ್ಟು ಒಂದು ಪಾಠವನ್ನು ಕಲಿತಿದ್ದೀರಾ. ನೀವು ಆಳ ವ್ಯಕ್ತಿಯಾಗಿದ್ದೀರಾ. ಈಗ ನೀವು ಚಿಕ್ಕವರಲ್ಲ. ನೀವು ವಿಷಯಗಳಿಂದ ತೊಂದರೆಗೊಳ್ಳುವ ಸ್ಥಿತಿಯಲ್ಲಿಲ್ಲ. ಆದರೆ ಒಳಗೆ ಎಲ್ಲೋ ಆ ಹಳೆಯ ಗಾಯಗಳ ಗುರುತುಗಳು ಇನ್ನೂ ಇವೆ. ಅವು ಪೂರ್ಣವಾಗಿ ಮಾಯವಾಗಿಲ್ಲ. ಅವುಗಳ ಕಾರಣದಿಂದಾಗಿ ನೀವು ಸ್ವಲ್ಪ ಜಾಗರೂಕರಾಗಿದ್ದೀರಾ ಮತ್ತು ಸ್ವಲ್ಪ ಅನುಮಾನಗಳು, ಅವಮಾನವನ್ನು ಎದುರಿಸಿದ್ದೀರಾ. ಕೆಲವೊಮ್ಮೆ ನೀವು ನಿಜವಾಗಿ ಏನು ಬಯಸುತ್ತಿದ್ದೀರಿ ಎಂದು ಸಹ ಅರ್ಥ ಮಾಡಿಕೊಳ್ಳೋದಿಲ್ಲ. ನೀವು ಶಾಂತಿಯನ್ನು ಬಯಸುತ್ತೀರಾ, ಆದರೆ ಮನಸ್ಸು ನಿಮ್ಮನ್ನು ಶಾಂತವಾಗಿರಲು ಬಿಡೋದಿಲ್ಲ. ಒಂಟಿತನವು ಸಂತೋಷವೆಂದು ತೋರುತ್ತದೆ, ಆದರೆ ಒಂಟಿತನವು ನಿಮ್ಮನ್ನು ಕೆಲವೊಮ್ಮೆ ಹೊರೆಯಾಗುವಂತೆ ಮಾಡುತ್ತೆ. ಈ ದ್ವಂದ್ವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಜೀವನದಲ್ಲಿ ಬಹಳ ಕಾಲದಿಂದ ಇದೆ. ಆದರೆ ಈ ಪರಿಸ್ಥಿತಿ ಹೆಚ್ಚು ಕಾಲ ಉಳಿಯೋದಿಲ್ಲ. ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಯಾತನೆ ವ್ಯರ್ಥವಾಗೋದಿಲ್ಲ. ಇವೆಲ್ಲ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ಒಳ್ಳೆಯ ದಿನಗಳ ಬೀಜಗಳಾಗಿವೆ. ನೀವು ನೆಡುವಂತಹ ಪ್ರತಿಯೊಂದು ಸಸಿ ಕೂಡ ನಿಮಗೆ ಹಣ್ಣು ಹೂಗಳನ್ನು ಸಮೃದ್ಧವಾಗಿ ಕೊಡುವಂತಹ ಸಮಯ ಬಂದಿದೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಒಂಟಿ ರಾತ್ರಿ, ಪ್ರತಿಯೊಂದು ಮೌನ ಪ್ರಾರ್ಥನೆಯನ್ನು ದೇವರು ಎಣಿಸಿದ್ದಾನೆ. ಸಮಯಗಳು ಬದಲಾಗುತ್ತಿದೆ. ನಿಮ್ಮೊಳಗಿನ ನಿಜವಾದ ಶಕ್ತಿ ಹೊರಬರುವಂತಹ ಸಮಯ ಹತ್ತಿರವಾಗಿದೆ. ಇದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಿರ್ಣಾಯಕವಾದ ತಿರುವು. ವೃಶ್ಚಿಕ ರಾಶಿಯವರ ಜೀವನವನ್ನು ಮುನ್ನಡೆಸುವಂತಹ ದೈವಿಕ ಶಕ್ತಿಯು ಯಾರೆಂದು ತಿಳಿದರೆ ನೀವು ನಿಜವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ನಿಮ್ಮೊಳಗಿರುವಂತಹ ಶಕ್ತಿ ಸಾಮಾನ್ಯ ಶಕ್ತಿಯಲ್ಲ, ನಿಜವಾದ ದೇವರ ಶಕ್ತಿ, ನಿಮ್ಮ ರಕ್ಷಕ. ನೀವು ಶಿವನ ಅಂಶದೊಂದಿಗೆ ಜನಿಸಿದ್ದೀರಾ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾದಾಗ ಪೂರ್ಣ ವಿನಾಶ ಎಂದಿಗೂ ಸಂಭವಿಸಲಿಲ್ಲ. ಕೊನೆಯ ಕ್ಷಣದಲ್ಲಿ ನಿಮಗೆ ಅದ್ಭುತವಾದ ರಕ್ಷಣೆ ಸಿಕ್ಕಿತ್ತು. ನಿಮ್ಮ ಸುತ್ತಲೂ ಯಾವಾಗಲೂ ಶತ್ರುಗಳಿರುತ್ತಾರೆ. ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾಗದಂತಹ, ನಿಮ್ಮ ಪ್ರಾಮಾಣಿಕತೆಯನ್ನು ದುರ್ಬಲ ಎಂದು ಪರಿಗಣಿಸಿದಂತಹ, ನಿಮ್ಮನ್ನು ಕಡೆಗಾಣಿಸಲು ಕೆಡವಲು ಪ್ರಯತ್ನಿಸಿದಂತಹ ಮನುಷ್ಯರು ಅನೇಕರಿದ್ದಾರೆ. ಆದರೆ ಅವರು ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಅಂತಿಮವಾಗಿ ಅವರ ಮೇಲೆ ತಿರುಗುಬಾಣವಾಗಿದೆ. ನಿಮಗೆ ತಿಳಿದೋ ತಿಳಿಯದೆಯೇ ನಿಮ್ಮ ಮೇಲೆ ಅದೃಶ್ಯ ಗುರಿಯಾಗಿರುವಂತಹ ಈ ಗೋಡೆಯನ್ನು ಪರಮೇಶ್ವರನ ಅನುಗ್ರಹ ಎಂದು ಕರೆಯಲಾಗುತ್ತೆ. ಶಿವನು ನಿಮ್ಮೊಂದಿಗೆ ಇರುವ ಕಾರಣ ನಿಮ್ಮ ಮನಸ್ಸಿನ ಶುದ್ಧತೆ. ನೀವು ಯಾರಿಗೂ ಕೂಡ ಹಾನಿ ಮಾಡುವ ಉದ್ದೇಶದಿಂದ ವರ್ತಿಸೋದಿಲ್ಲ.
ನಿಮ್ಮ ಕೋಪವು ಸ್ವಲ್ಪ ಸಮಯದವರೆಗೆ ಇರುತ್ತದೆ. ನೀವು ಎಷ್ಟೇ ನೋವುಂಟು ಮಾಡಿದರೂ ನಿಮ್ಮಲ್ಲಿ ಕ್ಷಮಿಸುವ ಗುಣವಿದೆ. ಅದು ಶಿವನ ಸ್ವಭಾವ. ಅದಕ್ಕಾಗಿಯೇ ದೇವರು ನಿಮ್ಮ ಎಲ್ಲ ಕಷ್ಟಗಳಿಗೆ ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ಬಿದ್ದಾಗಲೆಲ್ಲ ಆ ಶಕ್ತಿಯ ನಿಮ್ಮನ್ನು ಮೇಲಕ್ಕೆ ಎತ್ತಿ ನಿಮ್ಮ ಜೀವನದಲ್ಲಿ ಅಪಾಯಗಳಿಂದ ರಕ್ಷಿಸಿತ್ತು. ನೀವು ಇದ್ದಕ್ಕಿದ್ದಂತೆ ತಪ್ಪಿಸಿಕೊಂಡ ಘಟನೆಗಳನ್ನು ನೆನಪಿಡಿ. ಆ ದಿನಗಳಲ್ಲಿ ನೀವು ಹೀಗೆ ತಪ್ಪಿಸಿಕೊಂಡಿದ್ದೀರಿ ಎಂದು ಸಹಜವಾಗಿ ಯೋಚಿಸಬೇಕು. ಅದು ಅದೃಷ್ಟವಲ್ಲ, ಅದು ದೇವರ ದಯೆ. ನಿಮಗೆ ಆಗಬೇಕಾಗಿದ್ದ ಅನೇಕ ಕಷ್ಟಗಳು, ನಿಮ್ಮನ್ನು ಮುಟ್ಟಬೇಕಾಗಿದ್ದಂತಹ ಕಷ್ಟಗಳು ಹೋಗಿವೆ. ಈಗ ನೀವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರು ಶಿವಭಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ತಿಳಿದೋ ತಿಳಿಯದೆಯೋ ನೀವು ನಿಮ್ಮ ಮನಸ್ಸಿನಲ್ಲಿ ಶಿವನ ಹೆಸರನ್ನು ಜಪಿಸುತ್ತೀರಾ. ನೀವು ನೋವು ಅನುಭವಿಸಿದಾಗ ನೀವು ಓಂ ನಮಃ ಶಿವ ಎಂದು ಭಾವಿಸುತ್ತೀರಿ. ಅದು ನಿಮ್ಮ ರಕ್ಷಣೆ. ನಿಮ್ಮ ಜೀವನದಲ್ಲಿ ಶಿವನ ಹೆಸರಿನ ನಾಮಸ್ಮರಣೆಯು ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ಅದಕ್ಕಾಗಿಯೇ ಸಮಸ್ಯೆ ಎಷ್ಟೇ ದೊಡ್ಡದಾದರೂ ಕೂಡ ಅದು ಅಂತಿಮವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಮುಂಬರುವ ದಿನಗಳಲ್ಲಿ ಶಿವನ ಕೃಪೆ ನಿಮ್ಮ ಮೇಲೆ ಬಲವಾಗಿರುತ್ತದೆ. ವಿಶೇಷವಾಗಿ ಜನವರಿ ತಿಂಗಳು ನಿಮಗೆ ವಿಶೇಷವಾದ ಅವಧಿಯಾಗಿದೆ. ಇಲ್ಲಿಯವರೆಗೆ ನಿಮ್ಮಿಂದ ದೂರವಿದ್ದ ಅವಕಾಶಗಳು ಮತ್ತೆ ನಿಮ್ಮ ಬಳಿಗೆ ಬರುತ್ತವೆ. ಕಳೆದು ಹೋದ ಗೌರವ ಮರಳಿ ಬರುತ್ತದೆ. ನೀವು ಕಡಿಮೆ ಇರುವಿರಿ ಎಂದು ನಿಮ್ಮನ್ನು ಅಂದಾಜಿಸಿದವರಿಗೆ ಮಾತ್ರ ನಿಮ್ಮ ಮೌಲ್ಯ ತಿಳಿಯುತ್ತದೆ. ಇದು ಕೇವಲ ಮಾತುಗಳಲ್ಲ, ಕಾಲ ತೋರಿಸುವಂತಹ ಸತ್ಯ. ನಿಮ್ಮ ಜೀವನದಲ್ಲಿ ಶತ್ರುಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವರು ನಿಮ್ಮ ವಿರುದ್ಧ ಮಾಡಿದ ಪಿತೂರಿಗಳು ಬಹಿರಂಗಗೊಳ್ಳುತ್ತದೆ. ನಿಮ್ಮ ವಿರುದ್ಧ ಬಂದಿರುವಂತಹ ಅಪಪ್ರಚಾರಗಳು ದೂರವಾಗುತ್ತೆ. ನೀವು ಮೌನವಾಗಿ ಸಹಿಸಿಕೊಂಡ ಪ್ರತಿಯೊಂದು ಅನ್ಯಾಯಕ್ಕೂ ದೇವರು ಈಗ ನ್ಯಾಯ ಒದಗಿಸುತ್ತಾನೆ. ನೀವು ಯಾರೊಂದಿಗೂ ಹೋರಾಡುವ ಅಗತ್ಯವಿಲ್ಲ. ಶಿವನೇ ನಿಮಗಾಗಿ ಹೋರಾಡುತ್ತಾನೆ. ಈ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಏಕೈಕ ವಿಷಯವೇನೆಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳೋದು ಮತ್ತು ಕೋಪ ಸೇಡು ತೀರಿಸಿಕೊಳ್ಳೋದು. ಶಿವ ನ್ಯಾಯದ ದೇವರು ನೀವು ಯಾವುದೇ ಮಾಡಿದ ಒಳ್ಳೆಯದನ್ನು ಮತ್ತು ಯಾರಿಗೂ ತಿಳಿಯದೆ ಮಾಡಿರುವಂತಹ ವಿಶೇಷವಾದ ಒಂದು ಸಮಯಗಳನ್ನು ಮರೆಯೋದಿಲ್ಲ. ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯನ್ನು ಮರೆಯಲಾಗೋದಿಲ್ಲ. ಅವರು ಪರೀಕ್ಷೆ ಮಾಡಿದರೂ ಈಗ ಅವರು ಆ ಪರೀಕ್ಷೆಗಳ ಫಲಿತಾಂಶವನ್ನು ನೀಡಲು ಸಿದ್ಧರಾಗಿದ್ದಾರೆ. ನೀವು ಕೆಲವು ಸಣ್ಣ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾಗಿ ಫಲಿತಾಂಶವನ್ನು ವೇಗವಾಗಿ ಬರುತ್ತವೆ. ಸಾಧ್ಯವಾದಷ್ಟು ಹೆಚ್ಚಾಗಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕನಿಷ್ಠ ಸೋಮವಾರದಂದು ಶಿವನ ಮುಂದೆ ಸ್ವಲ್ಪ ಸಮಯ ಕೂತು ಮಾನಸಿಕವಾಗಿ ಪ್ರಾರ್ಥಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ, ನಿಮ್ಮ ಜೀವನದ ದಿಕ್ಕನ್ನು ತೋರಿಸುತ್ತದೆ. ಮಕ್ಕಳ ಸಮಸ್ಯೆ ಇದ್ದವರು, ಮದುವೆ ವಿಳಂಬವಾಗುವವರು, ಸೋಮವಾರಗಳು ರವಿ ಮರದ ಬಳಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ದೀಪ ಹಚ್ಚುವಾಗ ಶಿವ ಮತ್ತು ಪಾರ್ವತಿಯರ ಮಾನಸಿಕವಾಗಿ ನೆನಪಿಸಿಕೊಳ್ಬೇಕು. ನಿಮ್ಮ ಹೃದಯದಲ್ಲಿ ನಿಮ್ಮ ಆಸೆಯನ್ನು ವ್ಯಕ್ತಪಡಿಸಿ. ನೀವು ಭರವಸೆಯಿಂದ ಅಲ್ಲ, ಅಹಂಕಾರವಿಲ್ಲದೆ ನಂಬಿಕೆಯಿಂದ ಪ್ರಾರ್ಥಿಸಿದರೆ ಫಲಿತಾಂಶ ಖಂಡಿತವಾಗಿ ಬರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಪ್ರಾಣಿಗಳಿಗೆ ಆಹಾರ ನೀಡುವುದು ಒಂದು ಸಣ್ಣ ಪುಣ್ಯ. ವಿಶೇಷವಾಗಿ ಹಸುಗಳಿಗೆ ಮತ್ತು ನಾಯಿಗಳಿಗೆ ಆಹಾರ ನೀಡೋದ್ರಿಂದ ನೀವು ಬೇಗನೆ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಾ. ಇಲ್ಲಿಯವರೆಗೆ ನೀವು ಏಕಾಂಗಿಯಾಗಿ ಹೋರಾಡಿದ್ದೀರಾ. ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ಪರಮಾತ್ಮನು ನಿಮ್ಮೊಂದಿಗೆ ಇದ್ದಾನೆ ಎಂಬ ಭಾವನೆ ನಿಮಗೆ ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗಿದೆ. ಇದು ನಿಧಾನವಾಗಿರುತ್ತೆ, ಆದರೆ ಶಾಶ್ವತವಾಗಿರುತ್ತದೆ. ಶಿವನನ್ನು ನಂಬಿ ನೀವೇ ನಿಮ್ಮ ಆಶ್ಚರ್ಯಚಕಿತರಾಗ್ತೀರಾ. ಈ ದಿನಗಳಲ್ಲಿ ಹತ್ತಿರ ಇರುವಂತಹ ಜನವರಿ 2026 ವೃಶ್ಚಿಕ ರಾಶಿಯವರಿಗೆ ನಿರ್ಣಾಯಕ ತಿರುವು ಎಂದು ಹೇಳಬಹುದು. ಕಳೆದ ಕೆಲವು ವರ್ಷಗಳಿಂದ ನೀವು ಎದುರಿಸುತ್ತಿದ್ದಂತಹ ಅಸ್ಥಿರತೆ, ಮಾನಸಿಕ ಒತ್ತಡ ಮತ್ತು ಅನಿಶ್ಚಿತತೆ ಈ ತಿಂಗಳಿನಿಂದ ಕ್ರಮೇಣವಾಗಿ ಕಡಿಮೆಯಾಗಲು ಪ್ರಾರಂಭ ಮಾಡುತ್ತೆ. ಜನವರಿ 1ರಿಂದ 6ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯವಾಗಿರುತ್ತೆ. ಜನವರಿ 3 ಬಹಳ ಶಕ್ತಿಯುತವಾಗಿರುವ ಹುಣ್ಣಿಮೆ ಇರೋದ್ರಿಂದ ಶಿವನ ಆರಾಧನೆ ಅತ್ಯುತ್ತಮವಾಗಿದೆ. ನಿಮ್ಮ ವಿಶೇಷವಾದ ಆಲೋಚನೆ ಸ್ಪಷ್ಟವಾಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಕುರಿತು ನಿಮಗೆ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ಥಾನಕ್ಕೆ ನೀವು ಬರ್ತೀರಾ. ಇದು ನಿಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ ಮೊದಲ ಹೆಜ್ಜೆಯಾಗಿದೆ. ಕುಟುಂಬ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದ ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ಮಾಯವಾಗುತ್ತೆ. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರಿಗೆ ನಿಮ್ಮ ನಿಜವಾದ ಉದ್ದೇಶ ತಿಳಿಯುತ್ತದೆ. ಮನೆಯ ವಾತಾವರಣ ಸ್ವಲ್ಪ ಶಾಂತವಾಗುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆ ಆಗುತ್ತದೆ. ನಿಮ್ಮ ಮಾತುಗಳಿಗೆ ಮೌಲ್ಯ ಹೆಚ್ಚಿಗೆ ಆಗುತ್ತೆ. ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಗೌರವಿಸಲಾಗುತ್ತೆ. ಇದು ನಿಮಗೆ ಸಾಕಷ್ಟು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ವೈವಾಹಿಕ ಜೀವನದ ವಿಷಯಕ್ಕೆ ಬಂದಾಗ ದೂರವಿದ್ದರೂ ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಮಾತುಗಳಿಂದ ಉಂಟಾಗುವ ಅಂತರ ಕಡಿಮೆಯಾಗುತ್ತೆ. ಪರಸ್ಪರ ನಂಬಿಕೆಗಳು ಹೆಚ್ಚಾಗುತ್ತೆ. ಜನವರಿ ತಿಂಗಳಲ್ಲಿ ಮದುವೆಗೆ ವಿಳಂಬವಾಗ್ತಾ ಇರೋರಿಗೆ ಒಳ್ಳೆಯ ಸುದ್ದಿಯನ್ನು ನೀವು ಕೇಳಬಹುದು. ಈ ಸಮಯ ನೀವು ತಾಳ್ಮೆಯಿಂದ ಇದ್ದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಸ್ಥಿರತೆ ಖಂಡಿತವಾಗಿ ಬರುತ್ತೆ. ಉದ್ಯೋಗ ಇಲ್ಲದವರಿಗೆ ವೃಶ್ಚಿಕ ರಾಶಿಯವರು ಈ ತಿಂಗಳು ಉತ್ತಮವಾದ ಬದಲಾವಣೆಯನ್ನು ನೋಡ್ತೀರಾ. ಕೆಲಸದ ಹೊರೆಯನ್ನು ಹೊರತುಪಡಿಸಿ ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗುತ್ತದೆ. ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಬಡ್ತಿ ಅಥವಾ ಜವಾಬ್ದಾರಿ ಹೆಚ್ಚಾಗಬಹುದು. ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಕೂಡ ಸಿಗಬಹುದು. ನಿಮ್ಮ ಪ್ರಯತ್ನಗಳೆಲ್ಲವೂ ಫಲ ಕೊಡುತ್ತೆ. ಅವಕಾಶಗಳು ಸಿಗ್ತಾ ಹೋಗುತ್ತೆ.
ವಿಶೇಷವಾಗಿ ಜನವರಿ ದ್ವಿತೀಯಾರ್ಧದಲ್ಲಿ ಹೆಚ್ಚು ಶುಭ ಬೆಳವಣಿಗೆಗಳು ಕಂಡುಬರುತ್ತೆ. ವ್ಯಾಪಾರ ಮಾಡುವಂಥವರಿಗೆ ಜನವರಿ ತಿಂಗಳು ಇದು ನಿಧಾನವಾಗಿ ಲಾಭಕ್ಕೆ ಕಾರಣವಾಗುವಂತಹ ಸಮಯವಾಗಿದೆ. ದೊಡ್ಡ ಲಾಭವಿಲ್ಲದಿದ್ದರೂ ಕೂಡ ಸ್ಥಿರ ಲಾಭ ಪ್ರಾರಂಭವಾಗುತ್ತೆ. ಈ ಸಮಯ ಹೂಡಿಕೆಗಳಿಂದ ಹೆಚ್ಚು ಫಲಿತಾಂಶವನ್ನು ಪಡೆದುಕೊಳ್ತೀರಾ. ನಿಧಾನವಾಗಿ ಫಲಿತಾಂಶವನ್ನು ನೋಡೋಕೆ ಶುರು ಮಾಡ್ತೀರಾ. ಹೊಸ ಒಪ್ಪಂದಗಳನ್ನು ತಲುಪುವ ಸಾಧ್ಯತೆ ಇದೆ, ಆದರೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಇನ್ನು ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ಬಂದಾಗ ವೆಚ್ಚಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ಉಳಿತಾಯದ ಮಾರ್ಗಗಳು ಸೂಚಿಸೋಕೆ ಸಾಧ್ಯವಾಗುತ್ತೆ. ಸಾಲದ ಒತ್ತಡ, ಸ್ವಾರ್ಥ ಕಡಿಮೆಯಾಗುತ್ತೆ. ಹಣ ನಿಮ್ಮ ಕೈಯಲ್ಲಿ ಉಳಿಯುವ ಪರಿಸ್ಥಿತಿ ಇರುತ್ತದೆ. ದೀರ್ಘಕಾಲದಿಂದ ವ್ಯರ್ಥವಾಗಿ ಖರ್ಚು ಮಾಡಿದ ಹಣವು ವ್ಯರ್ಥವಾಗಿ ಖರ್ಚಾಗೋದಿಲ್ಲ. ಈ ಸಮಯದಲ್ಲಿ ಉತ್ತಮವಾದ ಸ್ಥಳಗಳಿಗೆ ತಲುಪಿಸ್ತೀರಾ. ನಿಮ್ಮ ಆಲೋಚನೆ, ಉಳಿತಾಯ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಿಮಗೆ ಭವಿಷ್ಯದಲ್ಲಿ ತುಂಬ ಉಪಯೋಗವಾಗಿರುತ್ತೆ. ಜನವರಿ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ದೇಹದ ಮೇಲೆ ಮಾನಸಿಕ ಒತ್ತಡ ಬರಬಹುದು. ಧ್ಯಾನ ಮಾಡೋದು, ಯೋಗ ಮಾಡೋದು, ಒಳ್ಳೆಯ ಪುಸ್ತಕಗಳನ್ನು ಓದೋದು ನಿಮ್ಮ ಜೀವನದಲ್ಲಿ ರಕ್ಷಣೆಯನ್ನು ನೀಡುತ್ತದೆ. ಶಿವನ ಆಶೀರ್ವಾದ ಬರುವಂತೆ ಮಾಡ್ತದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಕೂಡ ಈ ಸಮಯ ಉತ್ತಮವಾದ ಫಲಿತಾಂಶ, ತೃಪ್ತಿಕರವಾಗಿರುತ್ತೆ. ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಕಠಿಣ ಪರಿಶ್ರಮ ಮಾಡಿದರೆ ಯಶಸ್ಸು ಖಂಡಿತವಾಗಿ ನಿಮ್ಮ ಪಾಲಿಗೆ ದೊರೆಯುತ್ತೆ. ಈ ಸಂದರ್ಭದಲ್ಲಿ ಪ್ರೀತಿಯ ಜೀವನ ವಿಷಯಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರು ಸ್ವಲ್ಪ ಭಾವನಾತ್ಮಕವಾಗಿ ಸಾಧ್ಯತೆ ಇರುತ್ತೆ. ಅವರು ಸಣ್ಣ ಮಾತನ್ನು ಸಹ ಗಂಭೀರವಾಗಿ ತೆಗೆದುಕೊಳ್ಳಬಹುದು. ಆದರೆ ಎಲ್ಲ ಯೋಜನೆಗಳು ನೀವು ಅಂದುಕೊಂಡಂತೆ ಸಾಗುತ್ತದೆ. ಮೌನವಾಗಿ ಎಲ್ಲ ಕೆಲಸವನ್ನ ಮುಂದುವರಿಸಿ, ಫಲವನ್ನ ಪರಮಾತ್ಮ ನಿಮ್ಮ ಜೀವನದಲ್ಲಿ ಕೊಡ್ತಾನೆ. ಎಲ್ಲ ಕಷ್ಟಗಳಿಂದ ಪಾರಾಗ್ತೀರಾ, ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕೆಟ್ಟವರು, ಒಳ್ಳೆಯವರು ಎಲ್ಲರೂ ಕೂಡ ನಿಮಗೆ ದೇವರು ಕೊಟ್ಟಿರುವಂತಹ ಪರೀಕ್ಷೆಯ ಮೂಲವಾಗಿದೆ. ಎಲ್ಲವನ್ನ ಅರ್ಥ ಮಾಡಿಕೊಂಡು ಪ್ರಾಮಾಣಿಕತೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಿ. ನಿಮ್ಮ ಅಭಿಪ್ರಾಯದ ಮೇಲೆ ಆಧರಿಸಿ. ನಿಮ್ಮ ಆತ್ಮಸಾಕ್ಷಿಯೇ ಕೊನೆಯ ಮಾತಾಗಿರಲಿ. ನೀವು ಹೊಸ ವಿಷಯವನ್ನ ಕಲಿಯಲು ಬಯಸಲು ಪ್ರಾರಂಭಿಸಿದರೆ ಸೋಮವಾರ ಮತ್ತು ಮಂಗಳವಾರ ನಿಮಗೆ ತುಂಬಾ ವಿಶೇಷವಾದ ಅನುಕೂಲ ದಿನವಾಗಿರುತ್ತೆ. ಶಿವನ ಆಶೀರ್ವಾದ ಬಲವಾಗಿರೋದ್ರಿಂದ ಸೋಮವಾರದಂದು ನೀವು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಂಡರೆ ಉತ್ತಮವಾದ ಫಲಿತಾಂಶ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ದಿನ ವ್ಯಾಪಾರ, ಉದ್ಯೋಗ ಬದಲಾವಣೆಗಳು, ಮನೆ ಕೆಲಸ, ಶುಭ ಚಟುವಟಿಕೆಗಳು ಪ್ರಾರಂಭ ಮಾಡಿದರೆ ಯಶಸ್ಸು ನಿಮ್ಮ ಕಡೆ ಇರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಅದೃಷ್ಟದ ಬಣ್ಣಗಳು ಅಂದರೆ ಕಂದು, ನೀಲಿ, ಬಿಳಿ ಹಾಗೂ ಈ ಬಟ್ಟೆಗಳನ್ನು ಧರಿಸಿ ನಿಮ್ಮ ಕೆಲಸವನ್ನ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗಿ ಅದೃಷ್ಟ ಕುಲಾಯಿಸುತ್ತದೆ. ಒಟ್ಟಾರೆಯಾಗಿ ಶುಭ ಸಂಖ್ಯೆಗಳು ಅಂತ ಅಂದರೆ ಈ ಸಂದರ್ಭದಲ್ಲಿ 3 ಮತ್ತು 9. ನಿಮಗೆ ಸಾಧ್ಯವಾದರೆ ಈ ಸಂಖ್ಯೆಗಳಿಗೆ ಅನುಗುಣವಾಗಿ ಪ್ರಮುಖ ದಿನಾಂಕವನ್ನು ನಿರ್ಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ಶುಭ ಸಮಯದಲ್ಲಿ ಆತುರದ ನಿರ್ಧಾರವನ್ನು ಪೂರ್ಣವಾಗಿ ತಪ್ಪಿಸಬೇಕು. ಎಲ್ಲವನ್ನ ಒಂದೇ ಸಲಕ್ಕೆ ಸರಿಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ನಿಧಾನವಾದರೂ ಕೂಡ ಖಂಡಿತವಾಗಿ ಸಂಭವಿಸುತ್ತದೆ. ಎಲ್ಲದಕ್ಕೂ ಸಮಯ ನೀಡಿ. ಕೋಪ ಮತ್ತು ಭಾವನೆಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನೋವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ನೀವು ದೀರ್ಘಕಾಲದಿಂದ ಅನುಭವಿಸಿದಂತಹ ನೋವಿನಿಂದ ನೀವು ಸ್ವಲ್ಪ ಅವಮಾನವನ್ನು ಎದುರಿಸಿದ್ದೀರಾ. ಆದರೆ ಈಗ ಎಲ್ಲರನ್ನ ಶತ್ರುಗಳಂತೆ ನೋಡುವ ಅಗತ್ಯವಿಲ್ಲ. ಒಳ್ಳೆಯ ಜನರು ಸಹ ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಆದರೂ ನಂಬುವಾಗ ಆತುರ ಮಾಡಬೇಡಿ, ಜಾಗರೂಕರಾಗಿರಿ. ಮಾತುಗಳಿಂದ ಅಲ್ಲ, ಕ್ರಿಯೆಗಳಿಂದ ನಿರ್ಣಯಿಸಿ. ಈ ಸಮಯದಲ್ಲಿ ನಿಮ್ಮ ಆಂತರಿಕ ಸ್ವಭಾವವು ತುಂಬಾ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಏನಾದರೂ ಮಾಡಲು ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತದೆ. ಆ ಭಾವನೆಯನ್ನು ನಿರ್ಲಕ್ಷಿಸಬೇಡಿ. ಅದು ಶಿವನ ಸಂಕೇತವೆಂದು ಪರಿಗಣಿಸಿ. ನಿಮಗೆ ಯಾವುದು ಒಳ್ಳೆಯದು ಎಂದು ನಿಮ್ಮ ಮನಸ್ಸು ಹೇಳುತ್ತದೆ. ಹೊರಗಿನವರ ಸಲಹೆಗಿಂತ ನಿಮ್ಮ ಆಂತರಿಕ ಮನಸ್ಸಿನ ಧ್ವನಿಯನ್ನು ನಂಬಿ. ಈ ದಿನಗಳಲ್ಲಿ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಶಾಂತವಾಗಿ ಕುಳಿತು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನೀವು ಎಷ್ಟು ದೂರ ಬಂದಿದ್ದೀರಿ ಎಂದು ನೆನಪಿಸಿಕೊಳ್ಳಿ. ನೀವು ದುರ್ಬಲರಲ್ಲ. ಸಂದರ್ಭಗಳು ನಿಮ್ಮನ್ನು ಪರೀಕ್ಷಿಸುತ್ತಿವೆ ಮತ್ತು ಈಗ ಆ ಪರೀಕ್ಷೆ ಕೊನೆಗೊಳ್ಳುತ್ತಿದೆ. ನಿಮ್ಮ ಜೀವನದ ಶಕ್ತಿ, ನಿಜವಾದ ಶಕ್ತಿ ಹೊರಬರುವ ಸಮಯ ಬಂದಿದೆ. ದೇವರಲ್ಲಿ ಇಟ್ಟಂತಹ ನಂಬಿಕೆ, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಖಂಡಿತವಾಗಿ ನಿಮಗೆ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಮುಂದುವರೆದಂತಹ ಸೇಡು, ದ್ವೇಷ ಮತ್ತು ಅಸೂಯೆ ಎಲ್ಲ ಆಲೋಚನೆಗಳು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ಅವು ನಿಮ್ಮ ಬೆಳವಣಿಗೆ ಕೇವಲ ಅಡ್ಡಿಗಳು. ಶಿವನ್ಯಾಯದ ದೇವರು ನೀವು ಮಾಡಿದ ಒಳ್ಳೆಯದನ್ನು ಅವನು ಖಂಡಿತವಾಗಿ ಫಲಿತಾಂಶಗಳ ಮೂಲಕ ನಿಮಗೆ ನೀಡುತ್ತಾನೆ. ವಿಳಂಬವಾಗಬಹುದು, ಆದರೆ ಯಾವುದೇ ನಿರಾಸೆ ಇರೋದಿಲ್ಲ. ಕೊನೆಯದಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಅವಧಿಯು ಒಂದು ಆಶೀರ್ವಾದದಂತೆ. ನೀವು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡರೆ ನಿಮ್ಮ ಜೀವನ ಪೂರ್ಣವಾಗಿ ಬದಲಾಗುತ್ತದೆ.
ಸಿಗುತ್ತದೆ. ತಾಳ್ಮೆ, ಶಾಂತಿ ಮತ್ತು ನಂಬಿಕೆಯೊಂದಿಗೆ ಮುಂದುವರಿರಿ. ನಿಮ್ಮ ಹೃದಯದಲ್ಲಿ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳಿ. ನಿಮ್ಮ ಜೀವನ ಶಿವನ ಕೈಯಲ್ಲಿದೆ. ಕೈ ಮುಗಿದು ಬಿಡಿ. ನಿಮಗೆ ಬರುವಂತಹ ದಿನಗಳು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಅವನ ಅಭಿಪ್ರಾಯ ಉತ್ತಮವಾಗಿರುತ್ತದೆ. ಈ ಸಮಯ, ಈ ಪ್ರಾರಂಭ ನೀವು ವೃಶ್ಚಿಕ ರಾಶಿಯವರ ಜೀವನದ ಏಳಿಗೆ, ಯಶಸ್ಸು ಖಂಡಿತವಾಗಿ ಸಿಗುವಂತಹ, ಸಿದ್ಧಿಸುವಂತಹ ಸಮಯವಾಗಿರುತ್ತೆ. ನಿಮಗೆ ಅತ್ಯಂತ ಶುಭವಾಗಲಿ, ಎಲ್ಲ ಕಷ್ಟಗಳು ಮುಕ್ತಾಯವಾಗಲಿ, ನೆಮ್ಮದಿಯ ಜೀವನ ನಿಮಗೆ ಪ್ರಾಪ್ತಿಯಾಗಲಿ ಎಂದು ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.